ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಅಂದರೆ, ಇವತ್ತು ನನ್ನ ಅಸಿಸ್ಟೆಂಟ್ ಇವನು ಏನೇ ಹೇಳಕ್ ಬಂದ್ರೂ ಹೇಳ್ಬಿಟ್ಟಿರ್ತಾನೆ ಪಟ್ಟ ಅಂತ. ಸ್ವಲ್ಪ ಆದರೂ ಸಸ್ಪೆನ್ಸ್ ಇರೋಣ ಅಂದ್ರೂ ಬಿಡಲ್ಲ, ಅಲ್ಲೇ ಹೇಳ್ಬಿಟ್ಟಿರ್ತಾನೆ. ಸೊ ನನಗೆ ಇವತ್ತೊಂದು ಗೋಲ್ಡ್ ಶಾಪಲ್ಲಿ ಒಂದು ಪ್ರಮೋಷನ್ ಇತ್ತು. ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಅದರ ಪ್ರಯುಕ್ತ ಒಂದು ಶೂಟ್ ಮಾಡಬೇಕಿತ್ತು. ಅದು ಎಲ್ಲಿ ಇಲ್ಲಲ್ಲ, ನಮ್ಮ ಹುಣಸೂರಲ್ಲಿ. ಅಲ್ಲಿ ಸ್ವಲ್ಪ ಕೆಲಸನೂ ಇತ್ತು ಆ್ಯಂಡ್ ಶೂಟು ಇದೆ ಅಲ್ವಾ, ಎಲ್ಲನೂ ಒಟ್ಟಿಗೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ, ಯಾವ ಶಾಪ್ ಹೋಗ್ತಾ ಇದ್ದೀವಿ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 10:30 ಆಗೋಕ್ಕೆ ಬಂತು. ತುಂಬ ಏನು ಲೇಟ್ ಆಗಿಲ್ಲ. ಅವ್ರು ನನಗೆ 12-1 ಈ ಥರ ಬನ್ನಿ, ಯಾಕಂದರೆ ಸ್ವಲ್ಪ ಕ್ರೌಡ್ ಇದ್ದಾಗ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಓಡ್ತಾ ಇದ್ದೀವಿ. ನೀವು ಬನ್ನಿ, ಯಾವ ಶಾಪ್ ಅಂತ ಹೇಳ್ತೀನಿ, ಹೋಗೋಣ. ಎಲ್ಲ ರೆಡಿ ಆಗಿದ್ದೀವಿ ನೋಡಿ. ಆಲ್ಮೋಸ್ಟ್ ಸಿಮಿಲರ್ ಆಗೇನೆ ಇವತ್ತು ನಂದು ಬುದ್ಧಿದ್ದು, ಆಲ್ಮೋಸ್ಟ್ ಸಿಮಿಲರ್. ಮಮ್ಮಿದ್ದು ಹಾಗೇನೆ ಸ್ವಲ್ಪ ಕೋಇನ್ಸಿಡೆಂಟ್. ಹೋಗೋಣ. ಇವಾಗ ನಾವು ರಾಜಧಾನಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಗೆ ಬಂದ್ವಿ. ಇದು ಬಂದು ಹುಣಸೂರು ಬಜಾರ್ ರೋಡಲ್ಲಿ ಲೊಕೇಟ್ ಆಗಿರೋದು. 10 ಇಯರ್ಸ್ ಆಗಿದೆ ಓಪನ್ ಆಗಿ, ಬಟ್ ಶಿಫ್ಟ್ ಆಗಿ ಇವಾಗ ಒಂದು 5 ಮಂತ್ಸ್ ಆಗಿದೆ. ಬಜಾರ್ ರೋಡಲ್ಲಿ ಶಿಫ್ಟ್ ಆಗಿದೆ. ಸೊ ಇದೇ 30th ಅಕ್ಷಯ ತೃತೀಯ ಬರ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ರಾಜಧಾನಿ ಗೋಲ್ಡ್ ಆ್ಯಂಡ್ ಡೈಮಂಡ್ ಅಲ್ಲಿ ಎಕ್ಸೈಟಿಂಗ್ ಗಿಫ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಅಡ್ವಾನ್ಸ್ ಬುಕಿಂಗ್ ನ ಕೂಡ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ಪುಟಾಣಿ ವೆರೈಟಿ ಆಫ್ ಕಲೆಕ್ಷನ್ಸ್ಗಳನ್ನ ನೋಡಿ ಖುಷಿ ಆಯಿತು. ಖುಷಿ ನೋಡಿ, ಸೆಲೆಕ್ಟ್ ಮಾಡು ಮಗನೆ, ಯಾವ್ದು ಬೇಕು? ಯಾವುದು ವೈಟು ಚಿಕ್ಕದು ನೋಡಿ, ಬೇಡವಾ? ಚಿಕ್ಕದು ಇದು ಇದು ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯಾವುದು ನೋಡು, ಯಾವುದು ಇದರಡಾ? ಎರಡು ಅಂತೆ, ಎರಡು ಕಿವಿ 2 ಸೈಡ್. ಅಲ್ಲಿ ನೋಡಿ ಅಮ್ಮಮ್ಮನ ಸ್ಯಾರಿ ಬಿಡು. ಹಾಂ, ಕಾಲು ತೆಗಿ. ನಾವು ಇರು ಇವಾಗ. ಈಗ ಟ್ರಯಲ್ ನೋಡೋಣ ಬಾಯಲ್ಲಿ. ಟ್ರಯಲ್ ನೋಡ್ತಾರೆ, ಚೆನ್ನಾಗಿ ಕಂಡಿದೆ. ತಂಗಿಗೆ ಹಾಕಿ ನೋಡಿ ಸರ್. ಏನಿಲ್ಲ ಖುಷಿ ಒಲೆ ಸಿಕ್ತು ವಸ್ತು ಅಷ್ಟೇ. ಆಯ್ತು. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿ ಇವಾಗ. ಅಲ್ಲಿ ನೋಡು, ಮಿರರ್ ಅಲ್ಲಿ ನೋಡು, ಹೋಗಿ ನೋಡು, ಹೋಗು. ವಾವ್, ಎಷ್ಟು ಸಖತ್ ಕಾಣಿಸ್ತಾ ಇದೆ. ನೀನು ಹ್ಯಾಂಡ್ಸಮ್ ಬಾದ್ ತೋರಿಸ್ತೀನಿ ಬಾಯ್. ಇಲ್ಲ, ಬುಜ್ಜಿಗೆ ಕಿವಿ ಓಲೆ ಏನೋ ಹಾಕ್ಸಿದ್ದಾಯ್ತು. ಬುಜ್ಜಿ ಮಾ ಹೆಂಗ ಅನಿಸ್ತಾ ಇದೆ ಇವಾಗ? ಹೆಂಗ ಅನಿಸ್ತಾ ಇದೆ ಓಲೆ ಚೂಸಿ? ಚಿಕನ್ ಬಿರಿಯಾನಿ ತಿನ್ಬೇಕು ಅನಿಸ್ತಿದ್ಯಾ? ಚಿಕನ್ ಬಿರಿಯಾನಿ ತಿನ್ನ ಕಿವಿ ಓಲೆ ಹಾಕ್ಸ್ಕೊಂಡಿದ್ರೆ ಏನು ಅನಿಸ್ತದೆ ಹೇಳು? ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಆಯ್ತಾ? ಅಯ್ಯೋ ಅಷ್ಟು ಇಷ್ಟ ಆಗಿದೆ ಅವನಿಗೆ. ಯಾಕೆಂದ್ರೆ ಒಂದು ಅಳ್ತಿದ್ದೆ ನೀನು, ಅಳ್ತಿ ಅಷ್ಟೊಂದು ಭಯಕ್ಕ ಚುಚ್ಚು ಅಂತ ಕೇಳ್ಬಿಟ್ಟು. ತುಂಬ ಬಿಸಿ. ನಂದು ಬಿಸಿ ಇದೆ. ಹೌದು. ಓಲೆ ಇಲ್ಲಿ ಫೋರಲ್ಲಿ ಕಾಣಿಸ್ತಾನಿಲ್ಲ ವಿಡಿಯೋಲ್ಲಿ. ಆಮೇಲೆ ತೋರ್ಸೋಣ ಮತ್ತೆ ಮನೆಗೆ. 2 ಕಿವಿಲಿದೆ ಅಂದರೆ ಅದು ಸೇಮ್ ಸ್ಕಿನ್ ಕಲರ್ ಇದೆಯಲ್ಲ. ಗುಟ್ಟಾಗಿ ಬಂದು ಹೇಳ್ದ ಖುಷಿ ಬೇಬಿ, ಅಮ್ಮಮ್ಮ ನನಗೆ ಓಲೆ ಬೇಕು, ರಿಂಗ್ ಬೇಡ, ಓಲೆ ಹಾಕ್ಸ್ಕೊಡು ಅಂದ. ಅದಕ್ಕೆ ಹಿಡ್ಕೊಂಡು ಅಲ್ಲೇ ಚುಚ್ಚಿಸ್ತೀವಿ. ಸೊ ಇವಾಗ ಪ್ರಮೋಷನ್ ಏನೋ ಮುಗೀತು. ಒಳ್ಳೆ ಊಟ ಮಾಡ್ಬೇಕಲ್ವಾ, ಟೈಮ್ ಆಗುತ್ತೆ. ಮನೇಲಿ ಮಟನ್ ಸಾಂಬಾರು ಮಾಡಿಟ್ಟು ಬಂದು ಇಲ್ಲಿ ಹೋಟ್ಲಲ್ಲಿ ನಾನ್ ವೆಜ್ ತಿಂತಿದ್ದೀವಿ. ನಮ್ಮ ಹುಣಸೂರು ಅಂದರೆ ಏನೋ ಒಂಥರ ಟೈಮ್ ಆಗಿದೆ. ಶೈಲು ಫೇವ್ರೇಟ್ ಬೇರೆ ಸಿಗುತ್ತವೆ ಇಲ್ಲೆಲ್ಲ, ಹಂಗಾಗಿ ತಿನ್ಕೊಂಡು ಹೋಗೋಣ. ಚಿಕನ್ ಲಾಲಿಪಾಪ್, ಚಂಪಾಕರಿ. ನನಗೆ ರೋಲ್ ಸರ್ಕಲ್ ಉಂಡೆ ಸ್ವೀಟ್
ಇವಾಗ ನಮ್ಮ ಆರ್ಡರ್ ಎಲ್ಲ ಬಂತು. ಏನಿಲ್ಲ, ನಮಗೆ ಹುಣಸೂರು ಅಂದರೆ ಒಂಥರ ಏನೋ ಫೇವ್ರೆಟ್ ಪ್ಲೇಸ್ ಇದೆಲ್ಲ ಒಂಥರ ಮೆಮೊರೀಸ್. ನನ್ನ ಕಾಲೇಜ್ ಡೇಸ್ ಆಗಿರ್ಬೋದು, ನಾನು ಜಾಸ್ತಿ ಸುನಿಲ್ ಜೊತೆ ಬರ್ತಾ ಇದ್ದಿದ್ದು ಹೋಟೆಲ್ಗೆ, ಮತ್ತು ಮಮ್ಮಿ ಜೊತೆ ಬರ್ತಾ ಇದ್ದಿದ್ದು ಈ ಹೋಟೆಲ್ಗಳಿಗೆ ಬರ್ತಾ ಇರ್ತಿದ್ದೆ ಯಾವಾಗ್ಲೂ. ಹುಣಸೂರಿಗೆ ಬಂದ್ವಿ ಅಂತಂದರೆ ಇಲ್ಲಿಗೆ ಬಂದು ಲೆಗ್ ಪೀಸು ಇಲ್ಲ ಲಾಲಿಪಾಪು ಕುಷ್ಕ ತಿನ್ನಲಿಲ್ಲ ಅಂದರೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಇವಾಗ ಹುಣಸೂರ್ಗೆ ಹೋದ್ರೂ ಅಷ್ಟೇ ತಿಂದೆ ವಾಪಸ್ ಬರಲ್ಲ. ಅದು ವಾರಗಳಲ್ಲಿ ಹೋದರೆ ಅದೇ ಹೋಟೆಲ್ಗೆ ಹೋಗಿ ವೆಜ್ ತಿನ್ಕೊಂಡು ಬರ್ತೀನಿ, ಆ ಥರ ನಾನು. ಬಟ್ ಟೈಮ್ ಬಂದು ಶೂಟೆಲ್ಲ ಮುಗಿಸಿ ನಾವು 2 o'clock ಆಗೋಯಿತು. ಸೊ ಹೊಟ್ಟೆ ಕೂಡ ಹಸಿತಾಯಿತು. ಮನೇಲಿ ಆ್ಯಕ್ಚುಲಿ ಮಟನ್ ಮಾಡಿಬಿಟ್ಟೇ ಬಂದಿದ್ದೀವಿ ಬೆಳಿಗ್ಗೆನೆ. ಯಾಕೆ ಅಂತಂದರೆ ರಾಮನವಮಿ ಇತ್ತು ಅಂತ ಅಂದ್ಬಿಟ್ಟು ಸಂಡೇ ಮಾಡಿರಲಿಲ್ಲ. ಇನ್ನೂ ಮಂಡೇನೂ ಮಾಡಲಿಲ್ಲ. ಟ್ಯೂಸ್ಡೇ ವಿಶು ಬೆಳಗ್ಗೆನೇ ತಂದುಕೊಟ್ಟಿದ್ದ ಮಟನ್ನು ಮಾಡಿ ಇಟ್ಬಿಟ್ಟು ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಂದ್ವಿ. ಸಾಂಬಾರು ನಾವು ಮಧ್ಯಾಹ್ನ ಎಲ್ಲ ಸಂಜೆಗೆ ಆಗುತ್ತೆ ಅಂದ್ಬಿಟ್ಟು ಮಾಡಿ ಇಟ್ಬಿಟ್ಟು ಬಂದಿದ್ದೀವಿ. ಬಟ್ ಹೆಂಗೆ ಮಿಸ್ ಮಾಡ್ಕೊಳಕ್ಕಾಗುತ್ತೆ ಅಲ್ವಾ? ಇಲ್ಲಿಗೆ ಬಂದಮೇಲೆ ಟೇಸ್ಟ್ ಮಾಡಿಲ್ಲ ಅಂತಂದರೆ ಏನೋ ಒಂಥರ. ಬಟ್ ಒಂದಷ್ಟು ಫೇವ್ರೇಟ್ ಪ್ಲೇಸಸ್ ಅಂತ ಇರುತ್ತೆ ನಮಗೆ, ಫುಡ್ಗಾಗಿರ್ಬೋದು, ಇಷ್ಟ ಆದ ಪ್ಲೇಸಸ್ಗಳು. ಹಾಗೆ ನನಗೆ ನಮ್ಮ ಹುಣಸೂರಲ್ಲಿ ಒಂದಷ್ಟು ಫೇವ್ರೇಟ್ ಹೋಟೆಲ್ಸ್ಗಳಿದ್ದಾವೆ. ಹೋದ್ವಿ ಅಂತಂದರೆ ತಿಂದೆ ಅಂತೂ ಬರಲ್ಲ, ಮನಸ್ಸು ಆಗಲ್ಲ ನನಗೆ. ಬುಜ್ಜಿಗೆ ಏನಕ್ಕೆ ಇವಾಗ ಇಯರ್ ಪ್ರೈಸಿಂಗ್ ಮಾಡಿಸಿದ್ದು ಅಂದರೆ, ಅವನು ಚಿಕ್ಕದ್ರಲ್ಲಿದ್ದಾಗ ಓಲೆ ಅಂದರೆ ಹಾಕ್ಸಿದ್ವಿ ಅವನಿಗೆ. 9 months ಇದ್ದಾಗ ಮಹದೇಶ್ವರ ಬೆಟ್ಟದಲ್ಲಿ ಹೋಗಿ ಕಿವಿ ಚುಸ್ಸಿದ್ದು. ಅದಾದಮೇಲೆ ಅವನು ಜಾಸ್ತಿ ಇಟ್ಕೊಳ್ಳಲಿಲ್ಲ, ಬಿಳಿಸ್ಬಿಟ್ಟ. ಅಂದರೆ ಅದನ್ನು ಅವನು ಅಷ್ಟು ಲೈಕ್ ಮಾಡ್ತಿರಲಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ಏನು ಮಾಡ್ದೆ, ಬಿಚ್ಚಿ ಕೆಳಗಡೆ ಎಸ್ಬಿಡ್ತಾ ಇದ್ದ ಎಷ್ಟು ಹಾಕಿದ್ರೂ. ಅದಕ್ಕೆ ನಾವೇನು ಮಾಡಿದ್ವಿ, ಗಾಯ ಮಾಡ್ಕೊಳ್ಳೋದು ಹಿಂಗೆಲ್ಲ ಕಿವಿನ ಕಿತ್ತು ಅಂದ್ಬಿಟ್ಟು ಹಾಕೋದು ಬಿಟ್ಬಿಟ್ವಿ. ಸೊ ತುಂಬ ದಿನದಿಂದ ನಮ್ಮ ಸ್ಕೂಲಲ್ಲಿ ಎಲ್ಲ ಹಾಕೊಬರ್ತಾರೆ, ಅಮ್ಮಮ್ಮ ಹಾಕ್ಸಿ, ನಾನು ಓಲೆ ಹಾಕ್ಸ್ಕೊತೀನಿ ಅಂತ ಹೇಳ್ತಾ ಇದ್ದ. ಬಟ್ ಇವತ್ತು ಮಮ್ಮಿ ಹೇಳಿದ್ರು, ನಿನ್ನ ಬರ್ಡೇಗೆ ನಾನು ಇಲ್ಲೇ ಗೋಲ್ಡ್ ರಿಂಗ್ನ ಪರ್ಚೇಸ್ ಮಾಡ್ತೀನಿ ಇವತ್ತು ಅಂತ. ಅವ್ನಿಗೆ ಗೋಲ್ಡ್ ರಿಂಗ್ನ ನೋಡ್ತಾಯಿದ್ರು. ಅವನು ಹೇಳಿದ್ರು, ನನಗೆ ಗೋಲ್ಡ್ ರಿಂಗ್ ಬೇಡ, ಓಲೆ ತಗೊಡು ಅಮ್ಮಮ್ಮ 2 ಕಿವಿಗೂ ಅಂತ ಅಂದ. ಸೊ ಸಿಕ್ಕಿದೆ ಚಾನ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ಅವ್ನಿಗೆ ಅಲ್ಲೇ ಶೂಟ್ ಮಾಡಿಸಿದ್ವಿ ಗನ್ನಲ್ಲಿ. ಅಂದರೆ ಪೇಯ್ನ್ ಏನಾಗಲ್ಲ, ಬಟ್ ಅವನಿಗೆ ಭಯಕ್ಕೆ ಅಳ್ತಾ ಇದ್ದ. ಆಮೇಲೆ ಸರಿ ಹೋದ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆದೆ. ಐ ಥಿಂಕ್ 3:30ಗೆ ಮನೆಗೆ ಬಂದ್ವಿ. ಒಂದು 3:45 ನಾನು ಮಲ್ಕೊಂಡಿದ್ದು. ಎದ್ದಾಗ ನಾನು 6 o'clock ಆಗಿತ್ತು. ಅಷ್ಟು ಟಯರ್ಡ್ ಆಗಿತ್ತು. ಎದ್ಮೇಲೆ ಏನೋ ಒಂಥರ ಮೈಂಡ್ ಕಂಪ್ಲೀಟ್ಲಿ ಫ್ರೀ ಅಂತ ಅನ್ನಿಸ್ತು. ಇವಾಗ ಬಿಸಿಲಿರೋದಕ್ಕೂ ಅದಕ್ಕೂ ಮಜ್ಜಿಗೆ, ಚಿಯಾ ಸೀಡ್ಸು ಇಲ್ಲ ಅಂದರೆ ನನಗಂತೂ ಆಗಲ್ಲ. ನಾನು ಕುಡಿತಾನೆ ಇರ್ತೀನಿ ಡೈಲಿ. 1 time ಇಲ್ಲ 2 time ಆದರೂ ನಾನು ಮಜ್ಜಿಗೆನ ಕುಡಿಲೇಬೇಕು. ಅಂದರೆ ಚಿಯಾ ಸೀಡ್ಸ್ ಹಾಕಿ ಕುಡಿಲೇಬೇಕು. ಯಾಕಂದರೆ ಬಾಡಿ ಅಷ್ಟು ಹೀಟ್ ಇರುತ್ತೆ, ಬಾಡಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಕುಡಿತಾನೆ ಇರ್ತೀನಿ. ಇನ್ನು ಅದೆಲ್ಲ ಕುಡಿದ್ಬಿಟ್ಟು ಇವತ್ತೇನು ಅಡುಗೆ ಕೆಲಸ ಎಲ್ಲ ರೈಸ್ ಮಾಡೋದಕ್ಕೆ ಇಟ್ಟಿದ್ದೆ. ಮಟನ್ ಸಾಂಬಾರಂತೂ ರೆಡಿ ಆಗಿತ್ತು ಅಲ್ವಾ ಬೆಳಿಗ್ಗೆನೆ. ಅದನ್ನು ಆಮೇಲೆ ಬಿಸಿ ಮಾಡಿಕೊಂಡ್ರೆ ಆಯಿತು. ಅಡುಗೆ ಮನೆಗೆ ಬಂದರೆ ಒಂದು ಬ್ರೇಕ್ಫಾಸ್ಟ್ ಅಡುಗೆ ಅದನ್ನು ಮಾಡೋ ಕೆಲಸ, ಅದ್ರ ಜೊತೆಗೆ ಆಂಟಿ ಏನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಟಬ್ಗೆ ಹಾಕಿರ್ತಾರೆ ಅಲ್ವಾ, ಅಲ್ಲಿಂದ ನೀಟಾಗಿ ಎಲ್ಲ ಜೋಡಿಸ್ಬಿಟ್ರೆ ಮತ್ತು ಇವಾಗ ಏನೇನು ಪಾತ್ರೆ ಆಗುತ್ತೆ ಅದನ್ನೆಲ್ಲ ಮತ್ತೆ ಅದೇ ಟಬ್ಗೆ ಹಾಕಿ ಇಟ್ಬಿಡ್ತೀವಿ. ಅಂದರೆ ಅದು ರೂಲ್ಸ್. ಕೆಲಸಕ್ಕೆ ಬರ್ತಾರಲ್ವ, ಅವರು ಹೇಳ್ಬಿಟ್ಟಿರ್ತಾರೆ ನಮಗೆ ಈ ಟಬ್ ಇಡಬೇಕು, ಇಲ್ಲೇನೇ ಟಬ್ ಒಳಗಡೆ ಪಾತ್ರೆ ಎಲ್ಲ ಹಾಕಿಟ್ಟಿರಬೇಕು, ನಾವು ಮಾರ್ನಿಂಗ್ ಬಂದು ವಾಶ್ ಮಾಡ್ತೀವಿ ಅಂತ ಅವರೇ ಎಲ್ಲ ಹೇಳಿರ್ತಾರೆ. ಮತ್ತು ಆ ಸೋಪ್ಸು ಅವ್ರಿಗೆ ಏನೇನು ಬೇಕು ಅವ್ರ ಯೂಸ್ಗೆ, ಬಟ್ಟೆ ವಾಶ್ ಮಾಡೋಕ್ಕಾಗಿರ್ಬೋದು, ಇದಕ್ಕಾಗಿರ್ಬೋದು ನೀಟಾಗಿ ಅರೇಂಜ್ ಮಾಡಿ ಇಟ್ಬಿಡ್ಬೇಕು. ಅವ್ರು ತೊಗೋತಾರೆ ಅವ್ರಿಗೆ ಯಾವಾಗ ಬೇಕು ಅವಾಗ. ಸೊ ನಾನೇನು ಮಾಡ್ತಾಯಿದ್ದೆ, ಹೆಂಗೋ ಫ್ರೀ ಆಗಿದ್ದೀನಿ, ಇವಾಗ ರೆಸ್ಟ್ ಮಾಡಿದ್ದು ಎಲ್ಲ ಆಯಿತು ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆ ಜೋಡಿಸೋದಿತ್ತಲ್ಲ ಅದನ್ನಾರು ಮಾಡೋಣ. ಇನ್ನೇನು ಸುಮ್ಮನೆ ಕೂತ್ಕೊಂಡ್ರು ವೇಸ್ಟ್, ಫೋನ್ ನೋಡ್ಕೊಂಡು ಕೂತ್ಕೊಂಡ್ರು ನನಗೆ ಒಂಥರ ಬೋರ್ ಫೀಲ್ ಆಗಿಬಿಡುತ್ತೆ. ಸೊ ಇವಾಗ ಜೋಡಿಸ್ಬಿಡೋಣ ಎಲ್ಲನೂ ಅಂತ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೆ. ಇವತ್ತು ಒಂಥರ ಚೆನ್ನಾಗಿತ್ತು ಶೂಟ್. ಅದು ನನಗೆ ಗೊತ್ತಿರೋ ಪ್ಲೇಸಲ್ಲಿ ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಅವರು ಎಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ರಾಜಧಾನಿ ಗೋಲ್ಡ್ ಅಂತ ಅಂದರೆ ಹುಣಸೂರಲ್ಲಿ ಫೇಮಸ್ ಇದೆ. ಬಟ್ ಬ್ರ್ಯಾಂಚ್ ಎಲ್ಲ ಅದನ್ನು ಶಿಫ್ಟ್ ಮಾಡಿಬಿಟ್ರು. ನಾನು ಚಿಕ್ಕವಳಿದ್ದಾಗ 10 years ಅಂತ ಅಂದರೆ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ. ಅವಾಗಿಂದನೂ ನೋಡ್ತಾ ಇದ್ವಿ ಅಲ್ಲಿಗೆ ಏನಾದರೂ ನೋಸ್ ಪಿನ್ನು, ಇಯರಿಂಗ್ಸು, ಚೈನ್ಸ್ ಎಲ್ಲ ಕಲೆಕ್ಷನ್ಸ್ಗಳನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ಅಲ್ಲಿಗೇ ಪ್ರಮೋಷನ್ಗೆ ಕರೆದಿದ್ದು ನನಗೇನೋ ಒಂಥರ ಖುಷಿ ಅಂತ ಅನಿಸ್ತು. ನನ್ನ ರೆಕಾಗ್ನೈಸ್ ಮಾಡಿ ಕರೆದ್ರಲ್ಲ, ಇಲ್ಲ ಬಂದು ಮಾಡ್ಕೋಬೇಕು, ಅಕ್ಷಯ ತೃತೀಯ ಬರ್ತಾ ಇದೆ, ಪ್ಲೀಸ್ ಮಾಡಿಕೊಡಿ ಅಂದಿದ್ದಕ್ಕೆ ನಾನು ಹೋದೆ. ಹಾಗೆ ನಮಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು. ನಾವು ಇಲ್ಲಿದ್ರೂ ನಮ್ಮದು ಕಂಪ್ಲೀಟ್ ಬ್ಯಾಂಕ್ ಎಲ್ಲನೂ ಅಲ್ಲೇ ಇದೆ. ಸೊ ಹಂಗಾಗಿ ಏನಾದರೂ ಎಮರ್ಜೆನ್ಸಿಯಾಗಿ ಬೇಕು ಅಂತಂದರೆ ಅಲ್ಲಿಗೆ ಹೋಗಿ
ಏನಾದರೂ ಚೇಂಜಸ್ ಇತ್ತು ಅಂತಂದರೆ ಅಲ್ಲೇ ಹೋಗಿ ಮಾಡಿಸ್ಕೊಂಡು ಬರ್ತೀವಿ. ಸೊ ಟ್ರಾನ್ಸಾಕ್ಷನ್ ಎಲ್ಲ ಇಲ್ಲೂ ಆಗ್ತಾ ಇರುತ್ತೆ, ಬಟ್ ಸಮ್ಟೈಮ್ಸ್ ಏನಾದರೂ ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಯಿತು ಇನ್ನೊಂದಾಯಿತು ಅಂತಂದರೆ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬರ್ತೀವಿ. ಇವಾಗ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ. ಏನೋ ಒಂಥರ ನನಗೆ ಚಿಯಾ ಸೀಡ್ಸ್ ಕುಡಿದ್ರೆ ಬಾಡಿ ಹೀಟ್ ಕಮ್ಮಿ ಆದಂಗೆ ಒಂಥರ ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ಅಂದರೆ ನಾನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ, ಇವಾಗಂತಲ್ಲ ಮೊದಲಿಂದನೂ ಅಷ್ಟೇ. ಚಿಯಾ ಸೀಡ್ಸ್ನ ನೆನೆಸಿ ಮಜ್ಜಿಗೆಯಲ್ಲಿ ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ. ನೀರಲ್ಲೂ ಕುಡಿಬೋದು, ಬಟ್ ಕಂಫರ್ಟೇಬಲ್ ನನಗೆ ಮಜ್ಜಿಗೆಯಲ್ಲಿ ಕುಡಿಯೋದ್ರಿಂದ ಒಂಥರ ಕೂಲ್ ಥರ ಅನಿಸುತ್ತೆ. ಬಟ್ ಚಳಿ ಟೈಮಲ್ಲೆಲ್ಲ ಕುಡಿಯೋಕೆ ಹೋಗ್ಬಿಡಿ, ಶೀತ ಜಾಸ್ತಿ ಆಗಿಬಿಡುತ್ತೆ. ಡೈಲಿ ಕುಡಿಯೋದ್ರಿಂದ ನನಗೂ ಅಡ್ಜಸ್ಟ್ ಆಗೋಲ್ಲ, ಒಂಥರ ಶೀತಕ್ಕೆ ಸೆಳ್ತ ಮೈಯೆಲ್ಲ ಎಳೆಯೋ ಥರ ಫೀಲ್ ಆಗಿಬಿಡುತ್ತೆ. ಬಟ್ ಮಜ್ಜಿಗೆನ ಕಂಟಿನ್ಯೂಸ್ ಕುಡಿತಾ ಇರ್ತೀನಿ. ಸೊ ಇವತ್ತಂತೂ ಮಳೆ ಬರೋ ವಾತಾವರಣ ತುಂಬ ಇದೆ. ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು.